ನಮ್ಮ ಈ ಒಂದು ಬಡಾವಣೆಯ ಶ್ರೀಯುತ झंडारोहण की तैयारी हो रही है। ये बेंगलुरु में राममूर्ति नगर में पिंकिलों के मोहल्ले में ये सजाया गया है। आज आजादी का दिन है, 15 अगस्त की सभी देशवासियों को हार्दिक शुभकामनाएं। ದಂಪತಿಗಳು ಈ ಒಂದು ವೇದಿಕೆಯಲ್ಲಿ ಆಗಮಿಸಲಿದ್ದಾರೆ ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ವೇದಿಕೆಯಲ್ಲಿ ಸೇರಲಿದ್ದಾರೆ। ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಭಾರತ್ ಮಾತಾ ಕಿ ಜೈ। ದಯವಿಟ್ಟು ಬನ್ನಿ, ಹತ್ತಿರಕ್ಕೆ ಬನ್ನಿ, ದೂರ ನಿಂತ್ಕೋಬೇಡಿ, ಇರೋದೇ ಕಮ್ಮಿ ಜನ, ಅದರಲ್ಲೂ ನೀವು ಆ ಫೋಟೋ ಕಡೆಗೆ ಬನ್ನಿ ಸರ್, ಎಲ್ಲರೂ ಫೋಟೋ ಕಡೆಗೆ ಬನ್ನಿ, ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಈ ಒಂದು ದೀಪ ಹಚ್ಚುವ ಕಾರ್ಯಕ್ರಮ ಆಗಿದೆ ಮತ್ತು दीप जलाया जा रहा है। ಆಕೆಯ ಮಕ್ಕಳು ನಾವೆಲ್ಲರೂ ಆಕೆಯನ್ನು ಸ್ಮರಿಸುತ್ತಾ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ನಮಗೆ ಸ್ವತಂತ್ರ ದಿನಾಚರಣೆ ಕೊಟ್ಟಂತಹ ಈ ಒಂದು ಶುಭ ದಿನಕ್ಕೆ ಈ ಪೂಜೆಯ ಮೂಲಕ ಆಕೆಯನ್ನು ಸ್ಮರಿಸೋಣ ಮತ್ತು ಆಕೆಯ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ। ಪೂಜೆ ನೆರವೇರ್ತಾ ಇದೆ। ಎಲ್ಲರೂ ಭಕ್ತಿಯಿಂದ ಆ ತಾಯಿಯನ್ನು ಸ್ಮರಿಸುತ್ತಾ ಆಕೆಯ ಮಕ್ಕಳು ನಾವು ಎಲ್ಲರೂ ಜಾತಿ ಮತ ಭೇದಗಳನ್ನು ತೊರೆದು ಐಕ್ಯಮತವಾಗಿ ನಾವು ಈ ದಾಸಫಲ ಎಲ್ಲರೂ ಐಕ್ಯಮತವಾಗಿ ನಾವು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ। ದಯವಿಟ್ಟು ಇನ್ನು ಕಾರ್ಯಕ್ರಮಕ್ಕೆ ಈ ಒಂದು ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ದಯಾನಂದ್ರವರು ಇನ್ನೂ ಅನೇಕ आरती हो रही है माता ಈ ಪೂಜೆ ನಂತರ ಸಾಂಕೇತಿಕವಾಗಿ ಧ್ವಜಾರೋಹಣ ಏರ್ಪಡಿಸಲಾಗಿದೆ। ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಮುಖ್ಯ ಅತಿಥಿಗಳಂತ ಶ್ರೀಯುತ ಉಮೇಶ್ ರವರ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಎಲ್ಲರೂ ಎರಡು ಕೈಯಲ್ಲಿ ಆರತಿ ತಗೊಳ್ಳಿ, ಒಂದು ಕೈಯಲ್ಲಿ ತಗೋಬೇಡಿ, ಎರಡು ಕೈಯಲ್ಲಿ ತಗೊಳ್ಳಿ। ಅವರು ಪುಷ್ಪಾರ್ಚನೆ ಮಾಡಿದ ತಕ್ಷಣ ಎಲ್ಲರೂ ಒಂದು ಆ ತಾಯಿಗೆ ಪುಷ್ಪಾರ್ಚನೆ ಧ್ವಜಾರೋಹಣ ಆದ ನಂತರ ನಮ್ಮ ಈ ಒಂದು ಮುಖ್ಯ ಅತಿಥಿಗಳಂತ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀಯುತ ಉಮೇಶ್ ಅವರು ನಿಮ್ಮೆಲ್ಲರ ಬಗ್ಗೆ ಮತ್ತು ಅವರ ಅನುಭವಗಳನ್ನು ಸ್ವಾತಂತ್ರ್ಯ ದಿನಾಚರಣೆ ದಿನ ಸ್ವಲ್ಪ ಕೆಲಸ ಬೇರೆ ಕಡೆ ಸಪೋರ್ಟ್ ಬೇಕು ಅಂತ ಹೇಳ್ಕೊಂಡಿದ್ದೀನಿ। झंडारोहण की तैयारी हो रही है। यहाँ के मुख्य अतिथि इस क्षेत्र के थानाध्यक्ष आए हुए हैं। ಧ್ವಜಾರೋಹಣ जय श्री राम, जय श्री राम ಆಗಿದೆ ಮತ್ತು ಇಲ್ಲಿರುವ ಪ್ರಮುಖ ವ್ಯಕ್ತಿಗಳಾದಂತಹ ಶ್ರೀಯುತ ದಯಾನಂದ್ರವರು ಹಾಗೂ ನನ್ನ ಹೆಸರುಗಳು ಗೊತ್ತಿಲ್ಲ, ಶ್ರೀಮತಿ ರಾಜಲಕ್ಷ್ಮಿಯವರು ಮತ್ತೆ ನಮ್ಮ ರಾಧಮ್ಮ ಅವರು, ಕೆಲವರು ಮಾತ್ರ ನನಗೆ ಗೊತ್ತಿದ್ದಾರೆ, ಹೆಸರುಗಳೆಲ್ಲ ಗೊತ್ತಿಲ್ಲ, ಯಾರನ್ನ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸಿ, ಮಾತಾಡಿ। ಶ್ರೀಯುತ ಗುಂಡಪ್ಪನವರಿಗೆ, ಕೇಶವಣ್ಣವರಿಗೆ ಮತ್ತು ಧ್ವಜಾರೋಹಣ ಮಾಡೋದಕ್ಕೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು।
ಸೊ ಏನು ರಾಜ ಮಹಾರಾಜರು ಆಡಳಿತ ನಡೆಸಿದಂಥ ನಮ್ಮ ದೇಶ ಕಾಲ ಗಡಿಸುವ ನಂತರ ನಿಭಾಯಿಸಿಕೊಳ್ಬೇಕಂತ ಮತ್ತು ನಾವು ಕೂಡ ನಿಭಾಯಿಸಬೇಕಾಗಿದೆ. ಜೊತೆಗೆ ಒಂದು ದೇಶ ಬೆಳಿಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮುಖ್ಯವೋ ಆಗ ಮಾತ್ರ ದೇಶ. ಈ ಲೇಔಟ್ನ ಹಿರಿಯರಿಂದ ನಮ್ಮ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಸನ್ಮಾನ ನೆರವೇರಿಸ್ತಾ ಇದ್ದಾರೆ. ಹಾಗೆ ನಮ್ಮ ದಯಾನಂದರವರು ಒಂದು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ನಮಗೆ ಬಹಳ ಸಹಕಾರಿಯಾಗಿ ಸಾರ್ವಜನಿಕವಾಗಿ ನಮಗೆ ಬಹಳ ಸಹಕಾರವನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ಹೊತ್ತು ನಮಗೆಲ್ಲರಿಗೂ ಒಂದು ಶ್ರೀರಕ್ಷೆಯನ್ನು ನೀಡ್ತಾ ಇದ್ದಾರೆ. ಅಂತವರಿಗೂ ಶ್ರೀ ಬಸವರಾಜರವರಿಗೂ ಒಂದು ಕಿರುಕಾಣಿಕೆಯನ್ನು ನೀಡಿ ಸನ್ಮಾನವನ್ನು ಮಾಡಿ ಈ ಒಂದು ದಾಸಪ್ಪ ಲೇಔಟ್ನ ದೊಡ್ಡವರು ಎಲ್ಲರಿಗೂ ಈ ಒಂದು ಸಿಹಿ ಹಂಚಿಕೆಯನ್ನು ಏರ್ಪಡಿಸಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮೊದಲು ಮಕ್ಕಳು ಕೊಡಿ. ಆಲ್ಮೋಸ್ಟ್ ದೊಡ್ಡವರಿಗೆಲ್ಲ ಶುಗರ್ ಕಂಪ್ಲೇಂಟ್ ಕೊಟ್ಬಿಡಿ. ನಿವಾಸಿಗಳು ಎಲ್ಲರಿಗೂ ಅನಂತ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ये 15 अगस्त झंडारोहण करने के बाद इडली डोसा और खाने के लिए आए हुए हैं सांभर। हाँ नैपकिन लाया मेरे लिए। ये देखिए कितना सुंदर मंदिर है ये। हम सुंदर नहीं चलते ये देख सुंदर सा मंदिर है। खाने आए हुए थे यहाँ पर बगल में, रास्ते में मिल गया हमको।